ರಾಯಬಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ನಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಗೆ ಭಾರತೀಯ ವೈದ್ಯಕೀಯ ಸಂಘಟನೆಯಿಂದ ಬೆಂಬಲವನ್ನು ನೀಡಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ ಮತ್ತು ಮೂಡಲಗಿ ತಾಲೂಕಿನಲ್ಲಿ ನಡೆಯುತ್ತಿರುವ ರೈತ ಬೆಳೆದ ಬೆಂಬಲ ಬೆಲೆ 3,500 ರೂಪಾಯಿ ಘೋಷಣೆ ಮಾಡಬೇಕು ಎಂದು ಸತತವಾಗಿ 7 ದಿನಗಳ ಹೋರಾಟಕ್ಕೆ ಯಾವುದೇ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಸಚಿವರಿಂದ ಪ್ರತಿಕ್ರಿಯೆ ಸಿಗದ ಕಾರಣ ಅನ್ನದಾತರ ರೈತರ ಪ್ರತಿಭಟನೆ ಮುಂದುವರೆದಿದೆ. ಹಾರೋಗೇರಿ ಕ್ರಾಸ್ನಲ್ಲಿ ಅನ್ನದಾತರ ಪ್ರತಿಭಟನೆಗೆ ಇವತ್ತು ಸಾಥ್ ನೀಡಿದ ಹಾರೋಗೇರಿ ಪಟ್ಟಣದ ಭಾರತೀಯ ವೈದ್ಯಕೀಯ ಸಂಘ ವೈದ್ಯರು ಬೇರೆ ಬೇರೆ ಗ್ರಾಮಗಳಿಂದ ರೈತರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಹಣ್ಣು ಹಂಪಲ ಜೊತೆಗೆ ಊಟ ಉಪಹಾರ ತಂದು ಕೊಡುತ್ತಿದ್ದಾರೆ. ಅನ್ನದಾತನ ಬೆನ್ನೆಲುಬಾಗಿ ಸದಾ ಕಾಯಕ ಮಾಡುವ ಎತ್ತುಗಳು ತಂದು ಅದರ ಮೈ ಮೇಲೆ 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ಬೇಕು ಎಂದು ಬರೆಸಿದ್ದು ಎಲ್ಲರ ಗಮನ ಸೆಳೆಸಿದೆ. ಶಶಿಧರ್ ಕೊಕಟ್ನೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಊರಿನವರಿಗೆ ನಾಶ ಮಾಡಿದ್ರು. ಹೊರಗಡೆಯಿಂದ ತೆರಿಗೆಗಳು ಸಿಗುತ್ತಾ ಇಲ್ಲ. ರಾಜಕಾರಣಿಗಳಿಗಂದ್ರೆ ಉಡುಗೊರೆ ತೆರಿಗೆ ಕೊಡ್ತಾರೆ. ಏನ ನೀವೇನು ಸಾಂಗ್ ಕೇಳ್ತಿರಲ್ಲ, ಆ ಸಾಂಗ್ ನೋಡ್ರಿ ಅಂತ ಎಂತ ರೈತ ಟೆನ್ಷನ್ ಏನಿರಲಿ ಮಾಡಬೇಕು. ಸಂಬತ್ತು ಎಲ್ಲಿ ತಗೋಬೇಕು ಇವತ್ತು ಅಂತ ಪ್ರೆಸಿಡೆಂಟ್ ಉಳಿಸಿ ಒಂದು ಜವಾನ ಉಳಿಸಿರ್ತಾರೆ. ನಮ್ಮ ಡಾಕ್ಟರ್ ಸರ್ ವೈದ್ಯರು, ಒಂದು ನಮ್ಮ ವಕೀಲರ ಸಂಘ, ಡಾಕ್ಟರ್ ಸಂಘ, ನಮ್ಮ ಇಲ್ಲಿ ಎಷ್ಟು ಸಂಘಟನೆ, ಜನಸಂಘ, ಎಷ್ಟು ಸಂಘಟನೆಗಳನ್ನ ನಾವು ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಬೆಂಬಲ ಕೊಟ್ಟಾರೆ. ಏನಿವ ಒಂದು ರೈತನ ಒಂದು ಅನ್ನದಾತನ ಒಳ್ಳೆಯ ರೀತಿ 8ನೇ ದಿನಕ್ಕೆ ನಮ್ಮ ರೈತ ಸಂಘದವರಿಂದ ಕಬ್ಬು ಬೆಳೆಗಾರರಿಂದ ಸತತವಾಗಿ ಚಳವಳಿ ನಡೀತಾ ಇದೆ ಬುರ್ಲಾಪುರ ಕ್ರಾಸ್ನಲ್ಲಿ. ಇವತ್ತು ಅದರ ಅಂಗವಾಗಿ ಬೇರೆ 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 ಊರಾಗ ಬೇರೆ ಬೇರೆ ದಿನ ನಡೀತಾ ಇದೆ. ಹಾರೋಗೇರಿ ಕ್ರಾಸ್ನಲ್ಲಿ ಇವತ್ತು 5ನೇ ದಿನ ನಡೀತಾ ಇದೆ. ಸರ್, ನಿಮ್ಮ ಅಸೋಸಿಯೇಷನ್ ಯಾವ ಥರ ಸಪೋರ್ಟ್ ಮಾಡ್ತಾರೆ? ಭಾರತೀಯ ವೈದ್ಯಕೀಯ ಸಂಘ ಅಂತಂದ್ರೆ ಹೆಸರಿಗೆಲ್ಲ ನಾವು ಡಾಕ್ಟ್ರುಗಳಿದ್ದೀವಿ. ಇದೇ ಊರಿನಲ್ಲಿ ಬೆಳೆದು ಎಲ್ಲರೂ ರೈತರಿದ್ದೀವಿ. ಎಲ್ಲ ಈ ಭಾಷೆ ಇಲ್ಲಿ ನಮಗೇನು ಬೆಂಗಳೂರು ಭಾಷೆ ಮಾತಾಡೋಕೆ ಬರೋಂಗಿಲ್ಲ. ಹಾರೋಗೇರಿ ಭಾಷೆನ ಮಾತಾಡ್ತೀವಿ. ಊರಾಗಿನ ಕೆಟ್ಟ ಶಬ್ದಗಳೆಲ್ಲ ಎಲ್ಲರೂ ಭಯಾಗ ಅದಾವ. ಡಾಕ್ಟ್ರುಗಳು ಅಂತೇಳಿ ಯಾರೋ ಅವ್ರನ್ನ ಬೈತಾ ಇಲ್ಲ. ಅದಕ್ಕೆ ಚಂದಂಗೆ ಡಾಕ್ಟ್ರು ಹಿಂಗೆ ಮಾತಾಡಿದ ಅನ್ನಬಾರ್ದು ಅಂತೇಳಿ ನಾವು ಅಗದಿ ಸೂಕ್ಷ್ಮವಾಗಿ ಸಂಬಂಧಪಟ್ಟ ಸಚಿವರು, ಸಂಬಂಧಪಟ್ಟ ರಾಜಕಾರಣಿಗಳು, ಸಂಬಂಧಪಟ್ಟವರಿಗೆಲ್ಲ ಕಳಕಳಿಯ ವಿನಂತಿ ಮಾಡ್ತಾ ಇದ್ವಿ. ನಾವು ರೈತರು ಬೈತಾರೆ ಸಿಕ್ಕಂಗೆ ನಾವು ಮಾತಾಡೋಕೆ ಬರೋಂಗಿಲ್ಲ. ಯಾಕೆ ಮಾತಾಡೋಕೆ ಬರೋಂಗಿಲ್ಲ ಅಂದ್ರೆ ಕಬ್ಬು ನಮ್ಮದು, ಫ್ಯಾಕ್ಟ್ರಿ ಅವ್ರದ್ದು. ನಮ್ಮ ಮಾಲ್ ತೊಗೋಬೇಕಾದ್ರೆ ನಾವು ರೇಟ್ ಕೂಡ ಅಂದಾಗ ಕೊಡಬೇಕು. ಅವ್ರು ನಮ್ಮ ಸಂಬಂಧಿಗೆ ಈಗ ಗೊಂಜಾಳ ತೊಗೊಂಡೋಗಿ ಮಾರ್ಕೆಟ್ನಾಗ ಅವ್ರಿಗೆ ರೊಕ್ಕ ಕೊಡಬೇಕು, ಇಸ್ಕೋಬೇಕು. ಅದು ಈ ಪ್ರವೃತ್ತಿ ಬೆಳೀತಾ ಇಲ್ಲ. ಭಾಳ ದಿನಗಳಿಂದ ರೈತರು ಕೇಳಂಗಿಲ್ಲ, ಫ್ಯಾಕ್ಟ್ರಿಯವರು ಕೇಳಂಗಿಲ್ಲ. ಫ್ಯಾಕ್ಟ್ರಿ ಸೀಸನ್ ಚಾಲು ಆದ ಕೂಡಲೇ ಬಡ ಕಬ್ಬ ಕಡೆಗೆ ಚಾಲು ಮಾಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 1 ವಾರ ಮೊದಲ ರೈತರ ಸಂಬಂಧಿಕರಿಗೆ, ರೈತರಿಗೆ ಎಲ್ಲರಿಗೆ ಕರೆದ ನಿಮ್ಮ ರೇಟ್ ಇಷ್ಟದ ಅಂದ್ಬೇಡಿ, ಇಬ್ಬರು ಕೊಡೋಂಗೂ ಹೊಂದಾಣಿಕೆ ಆಗಬೇಕು, ತೊಗೊಳೋಂಗೂ ಹೊಂದಾಣಿಕೆ ಆಗಬೇಕು. ವ್ಯಾಪಾರ ಮಾಡಿದ್ರೆ ಒಂದೇ ಕಡೆ ಇರೋಂಗಿಲ್ಲ. ಒಂದು ಆಡ ಮರಕ್ಕೆ ಹೋದ್ರೆ ಒಂದು ಇಬ್ಬರದು ಸಂಬಂಧ ಇರ್ತದೆ. ಹಂಗೆ ಇದು ಕೂಡ ರೈತರನ್ನ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆ ಮಾತಾಡಿ ರೇಟ್ ಫಿಕ್ಸ್ ಮಾಡಿ ಕಬ್ಬನ್ನು ಮುಂದಿನ ದಿನಗಳಲ್ಲಿ ಒಯ್ಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ಈಗ ರಿಕವರಿ ಬಗ್ಗೆ ಹೇಳ್ತಾರೆ. ರಿಕವರಿ ಮಾಡೋರು ಫ್ಯಾಕ್ಟ್ರಿ ಅವರು, ರೈತರ ಕೈಯಲ್ಲಿ ರಿಕವರಿ ಮಾಡಲ್ಲ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಈಗ ರಿಕವರಿ FRP ರೇಟ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತದೆ. 10.8, 10.2 ಎಲ್ಲ ಮಾಡ್ತಾ ಹೇಳ್ತಾರೆ ಅವರು. ಅದ್ರ ಪ್ರಕಾರ ರಿಕವರಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಕೆಲವೊಂದು ಸರಿ ಕಬ್ಬುಗಳಿಗೆ ರೋಗ ಬೀಳ್ತಾವ, ಬೆಳೆಂಗನೇ ಇಲ್ಲ. ಇನ್ನು ಎಲ್ಲದರಲ್ಲಿ ರಿಕವರಿ ಬರೋಂಗಿಲ್ಲ. ಕೆಲವೊಂದು ಗೊಂಜಾಳ ನೋಡ್ರಿ, ಹೈಬ್ರಿಡ್ ಗೊಂಜಾಳ ಇರ್ತಾವೆ, ಜವಾರಿ ಗೊಂಜಾಳ ಇರ್ತಾವೆ. ಜವಾರಿ ಗೊಂಜಾಳ ಜಾಸ್ತಿ ಸ್ವೀಟ್ ಇರ್ತದೆ. ರೇಟ್ ಎಲ್ಲ ಒಂದೇ ತೊಗೋತಾರಿಲ್ಲ ಅವರು. ಕಬ್ಬಿಗೆ ಅಷ್ಟೇ ಯಾಕೆ ರಿಕವರಿ ಬೇಕು? ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀವಿ, ಎಲ್ಲ ಕಬ್ಬಿಗೆ ಒಂದೇ ರೇಟು. ನೀವು ಉತ್ತರ ಪ್ರದೇಶದಲ್ಲೆಲ್ಲ ಹೋಗೋದ್ರೆ ಕಬ್ಬು ನೋಡಕ್ಕೆ ಬರೋಂಗಿಲ್ಲ, ಗೊಂಜಾಳ ದಂಟಾಗಿರ್ತಾವೆ. 4,700 ರೂಪಾಯಿ ಕೊಡ್ತಾರೆ ಅವರು. ಗುಜರಾತ್ನಲ್ಲಿ ಕಬ್ಬು ಇಷ್ಟು ದೊಡ್ಡ ಇರ್ತಾವೆ. ನಮ್ಮಲ್ಲಿ 20 ಕಬ್ಬು ಅಂತ ಬೆಳಿತಾರೆ. ದಪ್ಪ ನೋಡೋಕೆ ದಪ್ಪ ಇರ್ತದೆ, ಅದ್ರಾಗ ಏನೂ ನೀರೇ ಇರ್ತದೆ. ಬರೀ ರಿಕವರಿ ಕಡಿಮೆ ಇರ್ತದೆ, ತೂಕ ಹೆಚ್ಚಾಗ್ತದೆ. ಅದಕ್ಕೆ ಏನೂ ಸಂಬಂಧ ಬರೋಂಗಿಲ್ಲ. ಎಲ್ಲರಿಗೂ ಒಂದೇ ರೇಟ್. ಮತ್ತು ರಿಕವರಿ ತೆಗಿಯೋರು ಅವರ ರಿಕವರಿ ಬಂದದ್ದು ರೈತರಿಗೆ ಹೆಂಗೆ ಗೊತ್ತಾಗದ? ತೂಕ ಅವರ ಮಾಡೋರು. ಅದಕ್ಕೆ ಈಗಾಗಲೇ ನಮ್ಮ ಪೂಜಾರಿ ಅವರು, ಶಶಿಕಾಂತ್ ಗುರುಗಳು ಎಲ್ಲ ಏನು ಸರ್ಕಾರದ ವತಿಯಿಂದ ತೂಕದ ಯಂತ್ರವನ್ನು ಅವ್ರ ಎದುರುಗಡೆ ನಿಲ್ಲಿಸಬೇಕು ಸರ್ಕಾರದಿಂದ. ಈಗ ಅವ್ರು ಏನು ತೂಕ ಹೇಳ್ತಾರೆ ಅದೇ ಖರೆ, ಅವ್ರು ಏನು ಸುಡು ತೆಗಿತಾರೆ ಅದೇ ಖರೆ.
ನಾವು ಲಾಸ್ಟ್ ಟೈಮ್ ಕಳಿಸಿದಾಗ ರವದಿನ ಒಂದು 5% ಕಟ್ ಮಾಡಿದ್ರು ರವನ್ ಜಾಸ್ತಿ ಅದ ಅಂತೇಳಿ ಒಂದು ಟ್ರಿಪ್ಪಿಗೆ 2 ಟನ್ ಕಡಿಮೆ ಆಗ್ತಾ ಇದೆ, ಅದರಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೆ ನ್ಯೂಟ್ರಲ್ ನೀವು ಅದಕ್ಕೂ ತಯಾರದ ರೈತರೆಲ್ಲ ಬೇರೆ ಕಡೆ ಮಾಡ್ಬೇಕು, ಅದನ್ನ ತೂಕ ಬೇರೆ ಕಡೆ ಆಗಬೇಕು, ರಿಕವರಿ ಬೇರೆ ಕಡೆ. ನೀವು ಹೇಳಿದ ಇರುತ್ತೆ ತೂಕ ಅವ್ರಿಗೆ ರೊಕ್ಕ ಕಡಿಮೆ ಕೊಡದಿರ್ತಾರ, ರಿಕವರಿ ಕಡಿಮೆ ತೋರಿಸ್ತಾರ ಅವರು, ಅದಕ್ಕೆ ಯಾರ ಸಂಬಂಧ? ಸರ್ ಒಟ್ಟಾರೆಯಾಗಿ ನಿಮ್ಗೆ ಬಿಲ್ 3,500 ಅಂತೇಳಿ ಬೇಡಿಕೆ ಐತ್ರಿ. ಈಗ ಸದ್ಯಕ್ಕೆ 3,500 ಅಂತ ಬೇಡಿಕೆ ಮಾಡ್ಯಾರ. 3,500ಕ್ಕೆ ನಮ್ಮ ರೈತರಿದ್ದಾರೆ, ರೈತರ ಮುಖಂಡರಿದ್ದಾರೆ. ನಾನು ಡಾಕ್ಟರ್ ನಾಳೆ ಬಿಡಿತಾರೆ, ನಾನು ಹೇಳಿದೆ ನೀವು ಇಲ್ಲ ಒಂದು 3,600 ಕೇಳ್ಬೋದು, ಅವರು 700 ಕೇಳ್ಬೋದು. ರೈತರ ಮುಖಂಡರಿದ್ದಾರೆ, ನಾವು ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಇಲ್ಲಿ ಬಂದೀವಿ. ಭಾರತೀಯ ವೈದ್ಯಕೀಯ ಸಂಘದಿಂದ ರೈತ ಸಂಘಕ್ಕೆ ನಾವು ಸಪೋರ್ಟ್ ಮಾಡಕ್ಕೆ ಬಂದೀವಿ. ಅದನ್ನ ಡಿಸಿಷನ್ ತೊಗೊಳಕ್ಕೆ ನಾವು ಬಂದಿಲ್ಲ. ನಾವು ಬಂದವರು ಶಶಿಕಾಂತ್ ಗುರೂಜಿ ಇದ್ದಾರೆ, ಇವರೆಲ್ಲರ ಪರವಾಗಿ ಅವರು ಪೂಜಾರಿ ಅವರಿದ್ದಾರೆ, ಅವರು ಡಿಸಿಷನ್ ತಗೋತಾರೆ. ನಾವು ಹೇಳೋರಷ್ಟೇ. ಅವ್ರು 3,500 ಕೇಳಾಕಿದ್ದಾರೆ ಅಂದ್ರೆ 3,500. ನಾಳೆ 3 ನಾವು ಸಪೋರ್ಟ್ ಮಾಡ್ಲಿಕ್ಕೆ ಬಂದೀವಿ ಇಲ್ಲಿ. ಸರ್ ಬಿಲ್ ನಿಗದಿ ಆದ್ಮೇಲೆ ತೂಕದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ, ಅದ್ರ ಬಗ್ಗೆ ಇದು ಬಹಳ ದಿನಗಳು, ಈ ವರ್ಷ ಅಲ್ಲ 50 ವರ್ಷಗಳಿಂದ ತೂಕದ ವ್ಯತ್ಯಾಸ ನಡೆದ ಅದ. ಎಲ್ಲರೂ ಹೇಳ್ತಾರೆ ತುಕಾಟ ಹೊಡಿತಾರು, ತೂಕ ಹೊಡಿತಾರು. ನಿಖರವಾಗಿ ನಾವು ಯಾವಾಗ ಹೇಳಕ್ಕಾಗ್ತದ? ಬಹಳಷ್ಟು ರೈತರು ಇಲ್ಲಿ ಹೊರಗಡೆಯಿಂದ ತೂಕ ಮಾಡ್ಕೊಂಡ ಅವ್ರ ಕಡೆ ಒಯ್ತಾ ಇದ್ರು. ಆ ಪ್ರವೃತ್ತಿ ಬಂದಾಗ್ಯದ. ನಾವು ಒತ್ತಾಯ, ನಾನು ಕೂಡ ಒಬ್ಬ ರೈತ, ಅವ್ರಿಗೆ ಒತ್ತಾಯಪೂರ್ವಕವಾಗಿ ಏನು ಹೇಳ್ತಾ ಇದ್ದೇನೆ ಅಂದ್ರೆ, ತೂಕ ನಿಮ್ಮಲ್ಲಿ ಮಾಡಬೇಡ್ರಿ, ಬೇರೆ ಪಾರ್ಟಿ ಕೊಡ್ರಿ, ಥರ್ಡ್ ಪಾರ್ಟಿಗೆ. ಟಾಟಾದವರು ಇದ್ದಾರೆ, ಯಾರು ಬೇಕಾದ್ರೂ ತಗೋತಾರೆ. ಬೇಕಾದ್ರೆ ತೂಕ ಸಲುವಾಗಿ ಒಂದು 100 ರೂಪಾಯಿ ತಗೋರಕ್ಕೆ ಎಕ್ಸ್ಟ್ರಾ. ಕರೆ ತೂಕ ಅವ್ರಿಗೆ ಸ್ಲಿಪ್ ತಗೋಬೇಕು, ಅಲ್ಲಿ ನಾವು ಕೊಡಬೇಕು. ಅವ್ರು ತೂಕ ಮಾಡುವಂಗಿಲ್ಲ. ನನ್ನ ಹೆಸರು ಡಾಕ್ಟರ್ ಲಕ್ಷ್ಮಣ್ ಜಂಬಗಿ ಅಂತೇಳಿ. ನಾನು ಕೂಡ ಪ್ರಗತಿಪರ ರೈತ, ವೈದ್ಯ, ಶಿಕ್ಷಣ ತಜ್ಞ. ನೀವೇನೇನು ಹೇಳ್ತೀರಿ ಎಲ್ಲ ಅದನ್ನೇ. ಇದಾಗಿತ್ತು ಇವತ್ತಿನ RJ32 ಕನ್ನಡ ನ್ಯೂಸ್. ನೈಜನಿಕರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ RJ32 ಕನ್ನಡ ಟಿವಿ. ನಮಸ್ಕಾರ.